ಹಾಯ್ ಗೈಸ್, ಏನಿಲ್ಲ ಗೈಸ್, ಇವತ್ತು ಸಂಡೇ ಇತ್ತು. ನಿನ್ನೆ ರಾತ್ರಿ ಒಂದ್ 2 ಗಂಟೆಗೆ ಬಂದಿವಿ. ಅದು ಏನಿಲ್ಲ, ಪಿಕ್ಚರ್ ಹೋಗಿದ್ವಿ. ಮಾನ್ಸಿ ಪಲಾವ್ ಪಾರ್ಸಲ್ ತಗೊಂಡು ನೀರ್ಸಾಗರ್ ಡ್ಯಾಮಿಗೆ ಅನ್ಪ್ಲಾನ್ ಟ್ರಿಪ್ ಹೋಗ್ಬೇಕಂತ ಮಾಡೀವ್ರಿ ನಾವು. ಗೈಸ್, ನಿಮ್ಗೆ ಇವತ್ತು ಮಾನ್ಸಿ ಪಲಾವ್ ತೋರಿಸ್ತೀವಿ, ನೀರ್ಸಾಗರ್ ತೋರಿಸ್ತೀವಿ ಅಷ್ಟೇ, ಮತ್ತೇನಿಲ್ಲ. ಸ್ಟೇಟ್ ಯೂನಿಟರಿ ಗೈಸ್. ಈಗ ಜಸ್ಟ್ ಕಾಮತ್ ಕಡೆ ಬಂದೀವಿ. ನಮ್ಮ ನಿತೇಶ್ ಅವರ ಇವತ್ತು ಕಾಮತ್ನಾಗ ಚಾ ಕುಡ್ತಾರೆ ಗೈಸ್. ಕಾಮತ್ನಾಗ ನಾನಾ? ಹಾಂ, ಇವ್ರು ಕಾಮತ್. ಬರ್ರಿ ಗೈಸ್, ಹೋಗೋಣ, ಬರ್ರಿ 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 ನೋಡ್ರಿ ಗೈಸ್, ಇದು ಕಾಮತ್ತ. ಇದು ಫುಲ್ ಫೇಮಸ್ ಹೊಸಾದ 4th ಇಯರ್ದಾಗ ನಾವು ಇಲ್ಲೆಲ್ಲರೂ 4th ಇಯರ್ ಮಗ, ಹಾಂ, ಫುಲ್ ಅವಾಗ ನಮ್ದು ಇದೆಲ್ಲ ಇದಾಗಿತ್ತು ಗೈಸ್. ಗೈಸ್, ನಮ್ಮ ವೇಟರ್ ಬಂದ ನೋಡ್ರಿ. ನಮ್ಮ ಗೈಸ್ ನೋಡ್ರಿ, ಇಲ್ಲಿ ನಮ್ಮ ಕ್ಷೀರಸಾಗರ್ ಬ್ರದರ್ಸ್ ಅಂತ ಮತ್ತು ಭವಾನಿ, ಶ್ರೀ ಭವಾನಿ ಪ್ರಸನ್ನ ಅಂತೇಳಿ ನಮ್ಮ ತಮ್ಮಣ್ಣವ್ರ ಅಣ್ಣತಮ್ಮವ್ರು ತೆಗಿಯತ್ತಾರ. ಸ್ವಲ್ಪ ನೋಡ್ಕೊಂಡ್ಬಿಡ್ರಿ ಇನ್ನೊಂದ್ಸಲ. ಗಾಡಿಗೆ ಎಲ್ಲ ಫುಲ್ ರೆಡಿ ಮಾಡತ್ತೀವಿ, ಅದನ್ನ ಮಾಡಿ ಓಕೆ. ಇದು ಅಂಗಡಿ ನೋಡ್ಕೊಂಡ್ಬಿಡ್ರಿ, ನೀವು ಎಲ್ಲ ಗೊತ್ತಿರೋದು ಗೈಸ್, ಅಂದ್ರೂ ನೋಡ್ಕೊಂಡ್ಬಿಡ್ರಿ, ಗೊತ್ತಿರುತ್ತೆ. ಗೈಸ್, ನಮ್ಮ ಕ್ಷೀರಸಾಗರ್ ಬ್ರದರ್ಸ್ ತಗೊಂಡ ಈಗ ಜಸ್ಟ್ ಮಾನ್ಸಿ ಪಲಾವ್ ಬಂದೇವ್ರಿ. ಏಯ್, ಅದೇನು ಇದನ್ ಮಾಡವನ ಇಲ್ಲಿ ನೋಡ್ರಿ ಗೈಸ್, ಇದು ಪಲಾವ್ ಇಷ್ಟ ಡೈಲಿ ಇಷ್ಟ ಹೋಗತ್ರಿ ಇವ್ರದೊಂದು. ಆಂಟಿ ಫುಲ್ ಫ್ರೆಂಡ್ಲಿ ಅದಾರ ನೋಡ್ರಿ. ಇಲ್ಲಿ ಒಳಗೆ ಪಲಾವ್ ನೋಡ್ರಿ, ನಿಮಗೆ ಗೊತ್ತಾಗತ್ತೆ ಎಷ್ಟು ತಕೊಂಡೈತಿ ಅಂತೇಳಿ. ಪಲಾವ್, ಬಜ್ಜಿ, ಬೋಂಡಾ, ಮಿರ್ಚಿ ಎಲ್ಲ ಸಿಗ್ತಾವ್ರಿ ಇಲ್ಲೇ. ನೀವು ಬಂದು ಒಂದ್ಸಲ ಟ್ರೈ ಮಾಡ್ರಿ. ನಾವಂತರೂ ಒಂದು 12 ತೊಗೊಂಡು. ಇದು ಬಾಡಿ ಟೋನ್ ಜಿಮ್ ಐತಲ್ರಿ, ಅದ್ರ ಬಾಜುನೇ ಐತ್ರಿ ಇದು. ಗೈಸ್, ವಿ ಆರ್ ಅಫಿಷಿಯಲಿ ಆಫ್ ಟು ನೀರ್ಸಾಗರ್. ಗೈಸ್, ವಿ ಫೈನಲಿ ರೀಚ್ ನೀರ್ಸಾಗರ್. ಮತ್ತು ನೇಚರ್ ನೋಡ್ರಿ, ನೇಚರ್ ಮಾತ್ರ ಏಕ್ ನಂಬರ್ ಸೆಕ್ಸಿ ಐತಿ. ಎಲ್ಲರೂ ಪಲಾವ್ ತೊಗೊಂಡೇವಿ ಗೈಸ್, ಫುಲ್ ಪಲಾವ್ ತೊಗೊಂಡೇವಿ. ಮಸ್ತ್ ಮೊಸರು ಹರಿದೈತಿ ಸ್ವಲ್ಪ ಅಷ್ಟೇ, ನಡೀತೈತ್ರಿ. ನಮ್ಗೇನು ಈಗ ಊಟಕ್ಕಾದ್ರೆ ಸಾಕು ಗೈಸ್. ನೀವು ಬರ್ರಿ, ನೀರ್ಸಾಗರ್ಗೆ ಬೆಸ್ಟ್ ಐತಿ. ಈ ಕ್ಲೈಮೇಟ್ದಾಗ ಬೆಸ್ಟ್ ಐತಿ. ಜನ ನೋಡ್ರಿ, ನೀವು ನೋಡ್ಬೋದು ಅಲ್ಲಿ ಎಷ್ಟು ಜನ ಬರ್ತಾರೆ. ಗಾಡಿ ನೋಡ್ರಿ ಇಲ್ಲಿ. ಗೈಸ್, ಪಲಾವ್ ತಿಂತೀವಿ ಬರ್ರಿ ಗೈಸ್. ಪಲಾವ್ 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 ಇದೆ. ನಾವು ಅಲ್ಲಿ ಮಠ ಹೋಗಿದ್ವಿ ಗೈಸ್. ಅಲ್ಲೇ ಕಲ್ಲು ಐತ್ಲ, ಅಲ್ಲಿ ಮಠ ಹೋಗಿದ್ವಿ. ಹಾಂ, ನಡ್ಕೊತ ಹೋಗ್ಬೋದು ಗೈಸ್. ಇಲ್ಲಿ ಬಂದಿದ್ವಿ, ಈ ಶಾರ್ಟಾಗಿ ಬಿಡತ್ತಿಲ್ಲ. ಗೈಸ್, ಇದು ಆಗಲ್ ನೋಡಿದ್ರಲ್ಲ ನೀವು, ಆ ಕಡೆ ಪಾಯಿಂಟ್ ಆಫ್ ವ್ಯೂ. ಮಗ ಯಾಕೆ ದುಗ್ಸಿದಾರ ನೋಡ್ರಿ ಗೈಸ್, ಇವ ದಯಾ. ನಾವು ಗಾಡಿ ರೋಡ್ ಕಡೆ ಹಚ್ಚಿ ಹಿಂಗೆ ನಡ್ಕೊಂತ ಹೋಗ್ಬೇಕು. ಇಲ್ಲೇ ಸ್ವಿಮ್ಮಿಂಗ್ ಮಾಡ್ಬೇಕಂತ ಅನ್ಕೊಂಡೇವು ಗೈಸ್, ಅಲ್ಲಿ ಮಾಡೋ ನಡ್ಕೊಂತ ಹೋಗ್ಬೇಕು. ಸ್ಟೇ ಟ್ಯೂನ್ ಗೈಸ್. ಸ್ಟಾರ್ಟಿಂಗ್ ಇಲ್ಲಿ ಜಿಗಿದು ಹೋಗ್ಬೇಕು.
ಫುಲ್ ಆಫ್ ಅಡ್ವೆಂಚರ್ ಆ್ಯಂಡ್ ಫನ್ ಗೈಸ್ ನೋಡ್ರಿ ಇಲ್ಲಿ ಹೆಂಗೈತಿ. ನಮಗೆ ಆ್ಯಕ್ಚುಲಿ ಆ ಸೈಡ್ ಹೋದಾಗ ಅಲೋ ಮಾಡಲಿಲ್ಲ, ಅದಕ್ಕೆ ನಾವು ಈ ಸೈಡ್ ಬಂದೇವಿ. ನೋಡ್ರಿ ಇಲ್ಲೇ ಹಾಂ ಗೈಸ್ ಹೆಂಗೈತೆ ನೋಡ್ರಿ ಇಲ್ಲಿ ಇಂತ್ರ ವ್ಯೂ. ಆ ಸೈಡ್ ಬಿಡಲಿಲ್ಲ, ಅದಕ್ಕೆ ನಾವು ಈ ಸೈಡ್ ಬಂದೇವು ಗೈಸ್. ಆ್ಯಕ್ಚುಲಿ ಎದಕ್ಕೆ ಬಿಡತ್ತಿಲ್ಲ ಅಂದ್ರೆ ಗೈಸ್ ಇಲ್ಲೆಲ್ಲ ನೀರು ಹೋಗಿ 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 ಪೂರಾ ಅದು ಆಲ್ಗೆ ಬೆಳೆದ್ಬಿಟ್ಟಿರ್ತೈತಿ. ಕಪ್ಪಿ ಮೂಸು ಅಂತಾರಲ್ಲ ಅದು ಬೆಳೆದಿರ್ತೈತಿ ಗೈಸ್. ಅದಕ್ಕೆ ಅವ ಮಾಡತ್ತಿಲ್ಲ ಅವರು, ಬಿದ್ದರೆ ತಳಗ ಅಂಥೇಳಿ. ಈ ಸೈಡ್ ನೋಡ್ರಿ ಹೆಂಗೈತಿ. ಗೈಸ್ ತಡ್ಕೊಳಕ್ಕಾಗಲಿಲ್ಲ, ನೀರು ನೋಡಿ ಅಂತೂ ಇಳಿದು ಬಿಟ್ಟಿವಿ. ನೋಡ್ರಿ ಇಲ್ಲಿ ಫುಲ್ ಆನ್ ಅಡ್ವೆಂಚರ್ ಆ್ಯಂಡ್ ಮಸ್ತ್ ಎಂಜಾಯ್ಮೆಂಟ್ ಹತ್ರ ಮಸ್ತ್ ಆಗತ್ತೈತೆ ನಮ್ಗೆ. ನೋಡ್ರಿ ಫುಲ್ ನೀರು ಐದೀಗ ಹೋಗಿ ಎಲ್ಲರೂ ಬನ್ನಿ. ಹಿಂಗೈತೆ ನೋಡ್ರಿ ಗೈಸ್ ಇಲ್ಲ. ಏಯ್ ಏಯ್ ಹಿಂಗೆ ಇರ್ತೈತೆ ನೋಡ್ರಿ ಗೈಸ್ ನಮ್ಮ ಎಂಜಾಯ್ಮೆಂಟ. ಇವ ಎಕ್ಸರ್ಸೈಸ್ ಮಾಡತ್ತಾನ, ಇವ್ ತಲೆ ತಿಕ್ಕೊಳತ್ತಲ್ಲ, ಅವು ದುಬ್ಬ ತಿಕ್ಕೊಳತ್ತಲ್ಲ, ಅದು ಇಂತಲೇ. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ಬೆಂಕಿ ಅಂತಾರೆ. ಒಂಥರ ಲೈಫ್ನ ರೀಸ್ಟಾರ್ಟ್ ಮಾಡ್ದಂಗೆ ಆಯ್ತು ಗೈಸ್ ನಮ್ಗೆ. ಎಷ್ಟು ದಿವಸ ಮಗ ಎಷ್ಟು ದಿವಸ ಆಯ್ತು ನೀರಾಗ ಇಳಿದ? ಭಾಳ ದಿವಸ ಆಗಿತ್ತು ನೀರಾಗ ಇಳಿದ ಗೈಸ್. ನೆಗಡಿ ಎಲ್ಲ ಯಾವ ಕೇರ್ ಮಾಡಂಗಿಲ್ರಿ ನಾವು. ಬೈ ಒನ್ ಗೆಟ್ ಒನ್. ಒನ್ ಆಫ್ ದಿ ಬೆಸ್ಟ್ ವೀಕೆಂಡ್ ಗೈಸ್ ಇದು. ಗೈಸ್ ಹೆಂಗೈತೆ ನೋಡ್ರಿ. ಬರ್ರಿ ಇವ್ರ ಫೋಟೋ ತೆಗ್ದವ್ರಿ, ಅಲ್ಲಿ ಹೊಂಟಾರಲ್ರಿ ಅವ್ರು. ಇವರೇ ನೋಡ್ರಿ ಫೋಟೋ ತೆಗ್ದು. ಗೈಸ್ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಕೊಡ್ರಿ, ಹಂಗ ನಮ್ನು ಬೆಳೆಸ್ರಿ, ನೀವು ಬೆಳೆಸ್ರಿ. ಯಾಕಂದ್ರೆ ಈಗ ಒಂದ ಹೊಸ ಗಾಡಿ ತಗೊಂಡ್ರಿ. ಹೌದ್ರಿ, ಹೊಸ ಜೀವನ ಬಾಳಿಗೆ ಚೇತನ ರೀ. ಈಗ ಇದಕ್ಕ ಒಂದ್ ಹಾಡು ಹೇಳ್ಬೇಕಲ್ಲ, ಇದಕ್ಕ ಸಿಚುವೇಶನ್ ಬಾಳೆ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ಅಣ್ಣ ಕೈಲಾಡೋ ಗೊಂಬೆ ನೀನಯ್ಯ, ಗೊಂಬೆ ನೀನಯ್ಯ. ತಪ್ಪಲ ಗೊಂಬೆ ನೀನಯ್ಯ. ಒಳ್ಳೆ ಹೊಂಟೇವಿ. ಮಳೆ ನೋಡ್ರಲ್ಲ ಹಂಗೆ ಸೇಮ್ ಫಾಗ್ ಬಿದ್ದಂಗೆ ಅನಿಸ್ತೀವಿ.
ಅದು ಒಂದು ಬೆಟ್ಟ ಗೈಸ್, ಅದೆಲ್ಲ ಐತಲ್ಲ ಫಾಗ್ ಟೈಪ್ ಕಾಣತೈತಿ ನಿಮ್ಗೆ. ಆದ್ರೆ ಮಳೆ ಇಲ್ಲ ಅಂದ್ರೆ ಫುಲ್ ಕ್ಲಿಯರ್ ಪಿಕ್ಚರ್ ಕಾಣ್ತೈತಿ. ಹೇ ಗಾಯ್ಸ್, ಈಗ ಇನ್ನೇನು ತಲುಪಾಗತ್ತೇವೆ ನಾವು ಹುಬ್ಳಿನ. ನನ್ಗೆ ಏನೋ ಒಂದು ಹೇಳ್ಬೇಕು ಅನ್ನಿಸ್ತಾ. ಸೊ ಈವ್ನಿಂಗ್ ಕೋಟ್ ನಾನು ನಿಮ್ಗೆಲ್ಲರಿಗೂ ನಿಮ್ಗೋಸ್ಕರ ಹಂಚ್ಕೋಬೇಕಂತ ಬಂದೀನಿ. ಸೊ ಏನಂದರೆ, ಒಬ್ಬಾಕಿ ಟೀಚರ್ ಒಬ್ಬ ಹುಡುಗಗೆ 2 ಮ್ಯಾಂಗೋ ಪ್ಲಸ್ 2 ಮ್ಯಾಂಗೋ ಎಷ್ಟು ಮ್ಯಾಂಗೋ ಅಂತ ಕೇಳ್ತಾರೆ. ಅವಾಗ ಹುಡುಗ 5 ಮ್ಯಾಂಗೋ ಅಂತಾನೆ. ಟೀಚರ್ ಕಂಗಾಲಕ್ಕಾರ, ಇವನು 2 ಮ್ಯಾಂಗೋ 4 ಆದವಲ್ಲ, ಇವ ಅದಕ್ಕೆ 5 ಹೇಳತ್ತಾನ. ಪ್ರಶ್ನೆ ಏನ್ರ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳೋನು, ಅವಾಗ ಶಾನ್ಯಾಕ ನಾನು ನೋಡೋಣ ಅಂತ ಹೇಳಿ 2 ಮ್ಯಾಂಗೋ ಪ್ಲಸ್ 2 ಬನಾನ ಎಷ್ಟು ಅಂತ ಕೇಳ್ತಾರೆ. ಅವಾಗ ಹುಡುಗ 4 ಆಯಿತು ಟೋಟಲ್ ಅಂತ ಹೇಳ್ತಾನೆ. ಮತ್ತು ಇದನ್ನೆಲ್ಲ ಕರೆಕ್ಟ್ ಹೇಳತ್ತಾನ, ಅದನ್ನ ಯಾಕೆ ತಪ್ಪು ಹೇಳತ್ತಾನ ಅಂದ್ಕೊಂಡು ಮ್ಯಾಮ್ ಮತ್ತೆ ಕೇಳ್ತಾರೆ 2 ಮ್ಯಾಂಗೋ ಪ್ಲಸ್ 2 ಮ್ಯಾಂಗೋ ಎಷ್ಟು ಅಂತ ಮತ್ತೆ 5 ಹೇಳ್ತಾನ ಹುಡುಗ. ಇದೇನಿದು ಹಿಂಗ್ಯಾಕೆ ಅದಕ್ಕಂತ ಹೇಳಿ ಡೈರೆಕ್ಟ್ ಹುಡುಗ ಕೇಳೋಣ ಅಂತ ಹೇಳಿ, ಹೆಂಗೆ 2 ಮ್ಯಾಂಗೋ ಪ್ಲಸ್ 2 ಮ್ಯಾಂಗೋ 4 ಆಯ್ತಲ್ಲ ಪುಟ್ಯ, 5 ಹೆಂಗಾಯ್ತು ಅಂತ ಕೇಳ್ತಾನೆ. ಕೇಳಿದ ಕೂಡಲೇ ಮ್ಯಾಮ್ ಹೇಳ್ತಾರಂತ, ಆ ಹುಡುಗಿ ಹೇಳ್ತಾನಂತೆ, ಇಲ್ಲ ಮ್ಯಾಮ್ ನನ್ನ ಬ್ಯಾಗ್ ಒಳಗೆ ಒಂದು ಮ್ಯಾಂಗೋ ಐತಿ, ಅದಕ್ಕೆ ಅದು 5 ಮ್ಯಾಂಗೋ ಅಂತ. ಈ ಕಥೆಯಿಂದ ನಾವು ಏನು ತಿಳ್ಕೊಬೋದು ಅಂದ್ರೆ, ಯಾರೂ ಎಲ್ಲ ಸಿಚುವೇಶನ್ ಒಳಗೂ ಎಲ್ಲರೂ ತಪ್ಪಿರಂಗಿಲ್ಲ. ಕೆಲವೊಂದು ಘಟನೆ ಅವ್ರನ್ನ ತಪ್ಪಾಗಿ ಕಾಣಿಸ್ತಿರ್ತೈತೆ ಅಷ್ಟೇ. ಹಂಗಂದ್ರೆ ನಾವೀಗ ಏನು ತಿಳ್ಕೊಬೇಕಂದ್ರೆ, ಈಗ ಮ್ಯಾಮ್ 2 + 2 ಕೇಳಿದ್ದ 4 ಮ್ಯಾಂಗೋ ತಪ್ಪ ಇಲ್ಲ, ಮ್ಯಾಮು ಕರೆಕ್ಟ್. ಆದ್ರೆ 2 + 2 5 ಮ್ಯಾಂಗೋ, ಒಂದು ಬ್ಯಾಗ್ನ್ಯಾಗ ಮ್ಯಾಂಗೋ ಐತಿ, ಆ ಹುಡುಗ ತಪ್ಪ ಇಲ್ಲ, ಅವನು ಕರೆಕ್ಟ್. ಒಂದೊಂದು ಸತಿ ನಾವು ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ನಮ್ಗೆ ಸತ್ಯ ಏನೈತಿ, ಆಮೇಲೆ ಸತ್ಯ ಘಟನೆ ನಡೆದಿದ್ದೇನ ಅಂತ ನಮ್ಗೆ ಗೊತ್ತಾಗ್ತೈತಿ. ಸೊ ಯಾವಾಗಲೂ ದುಡುಕಿ ನಿರ್ಧಾರ ತಗೋಬೇಡ್ರಿ, ಯಾರನ್ನೂ ಬೈಬ್ಯಾಡ್ರಿ, ಯಾರನ್ನೂ ತೆಗಳ್ಬ್ಯಾಡ್ರಿ, ತೆಗಳ್ಬ್ಯಾಡ್ರಿ, ಪ್ರಮಾಣಿಸಿ ನೋಡ್ರಿ ಅಷ್ಟೇ. ಗಾಯ್ಸ್, ಈಗ ಜಸ್ಟ್ ನಾವು ಬಂದು ರೀಚ್ ಆದ್ವಿ. ಸಿಂಪಲ್ ಆಗಿ ಒನ್ ಡೇ ನಾವು ಪಿಕ್ನಿಕ್ ಟೈಪ್ ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.